ಇವತ್ತು ನಾವು ಅಗ್ರಿಕಲ್ಚರ್ ಕಾಲೇಜ್ ರಾಯಚೂರಲ್ಲಿ 15 ದಿನ ಸತತವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಸರ್. ಯಾರು ಬಂದು ನಮಗೆ ಇಲ್ಲಿವರೆಗೂ ಒಂದು ಸೊಲ್ಯೂಷನ್ ಕೊಟ್ಟಿಲ್ಲ ಸರ್. ರೀಸೆಂಟ್ ಆಗಿ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತೆ ಕಮಿಷನರ್ ಸರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಮಾತಾಡಿದ್ರೆ ಅವ್ರೇನಂತಾರೆ ನಿಮಗೆ ದೇವ್ರಿದ್ದಾನೆ, ದೇವ್ರ ನ್ಯಾಯ ಕೊಡ್ಸಾನ ಅಂತ ಅಂತಿದ್ರು ಸರ್. ಅವ್ರಾಗ ಮತ್ತೆ ಪೋಸ್ಟಲ್ಲಿ ಇದ್ದಾರೆ, ದೇವ್ರ ಗುಡಿಯಲ್ಲಿ ಪೂಜಾರಿ ಆಗ್ರಿ. ನ್ಯಾಯ ಕೊಡಿಸ್ಬೇಕಾದದ್ದು ನೀವು ದೇವ್ರಿದ್ದಾರೆ ದಿನರಿದ್ದಾರೆ ಅಂತಂದ್ರೆ ನೀವು ಯಾಕಿದ್ರಿ? ಈಗ ಏನು ಮಾಡ್ತಿದ್ದಾರೆ ಅಂತಂದರೆ ಇವರೆಲ್ಲ ಇದು ಪೋಸ್ಟಲ್ಲಿ ಇದ್ದವರು ಅವ್ರು ಸರ್ಕಾರಕ್ಕೆ ವೆಲ್ಫೇರ್ ಆಗೋಂಥ ಕೆಲಸ ಮಾಡ್ತಿದ್ದಾರೆ, ಬಟ್ ಸ್ಟೂಡೆಂಟ್ ವೆಲ್ಫೇರ್ ಯಾರೂ ಮಾಡ್ತಿಲ್ಲ ಸರ್. ಹಾಂ ಸರ್, ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಕಮಿಷನರ್ ಸೆಕ್ರೆಟರಿ ನನಗೆ ಪೋಸ್ಟ್ ಗೊತ್ತು, ಹೆಸರು ನಾನು ತೊಗೊಳ್ಳಲ್ಲ ಸರ್, ಅದವ್ರಿಗೆ ಗೊತ್ತಾಗಬೇಕು. ಬೇಕಿದ್ರೆ ವೀಡಿಯೋಸ್ ಎಲ್ಲ ಇದೆ ಸರ್ ಅವ್ರು ಮಾತಾಡಿದ್ದು. ಇದೊಂದು ಆದಮೇಲೆ ಇವತ್ತು 15 ದಿನ ಆಯಿತು ಸರ್ ನಾವು ಸ್ಟೂಡೆಂಟ್ಸು ಸತತವಾಗಿ ಪ್ರೊಟೆಸ್ಟ್ ಮಾಡ್ತೀವಿ. ಎಲ್ಲ ಹುಡುಗರು ಕ್ಲಾಸಸ್ ಬಿಟ್ಟು ಕೂತಿದ್ದಾರೆ ಸರ್, ಎಲ್ಲ ಹುಡುಗರು ಕ್ಲಾಸಸ್ ಬಿಟ್ಟು ಕೂತಿದ್ದಾರೆ. ಇನ್ನು ಎಷ್ಟು ದಿನ ಅಂತ ಕೂಡೋಣ ಸರ್? ಈಗ ನಮ್ಮ ಡಿ ಕೆ ಶಿವಕುಮಾರ್ ಸರ್, ನಮ್ಮ CM ಸರ್ ಡೆಲ್ಲಿಗೆ ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡ್ತಾರೆ, ಏನಂತ ಮಕ್ಳಿಗೆ ನ್ಯಾಯ ಸಿಗಬೇಕು ಅಂತೇಳಿ. ಇಲ್ಲಿ ಯಾರು ಕೊಡಿಸ್ಬೇಕು ಸರ್ ನ್ಯಾಯ? ಯಾರು ಕೊಡಿಸ್ಬೇಕು ಸರ್ ನ್ಯಾಯನ? ಫಸ್ಟು ಮನೇನ ಸುದ್ದಿ ಮಾಡ್ಕೊರಿ ನೀವು, ಆಮೇಲೆ ದೇಶನ ಸುದ್ದಿ ಮಾಡ್ರಿ ನೀವು. ಅವ್ರಿಗೆ ಪ್ರೊಟೆಸ್ಟ್ ಅವ್ರಿಗೆ ಸಪೋರ್ಟ್ ಮಾಡೋದು ತಪ್ಪಂದಿಲ್ಲ ನಾವು, ಫಸ್ಟ್ ಇದನ್ನ ನೋಡ್ಬೇಕಲ್ಲ ಸರ್. ಆಮೇಲೆ ಅಗ್ರಿಕಲ್ಚರಲ್ಲಿ ಎಷ್ಟು ದೊಡ್ಡ ಘಟನೆ ನಡೀತಿದೆ ಅಂದರೆ ನೀವು ರೀಸೆಂಟಾಗಿ ನೋಡ್ಬೋದು, ಯಾವುದು ವೆಟರ್ನರಿ ಆಫೀಸರಲ್ಲಿ ಎಷ್ಟು ಎಲ್ಲ ಇದು ಗುಟಾಲ ಆಗಿದೆ ಅಂತೇಳಿ. ಅದು ನಮ್ಮ ಅಗ್ರಿಕಲ್ಚರಲ್ಲಿ ನಾಳೆ ಆಗುತ್ತೆ. ಇವತ್ತಿನ ದಿನ 12 ಪ್ರೈವೇಟ್ ಕಾಲೇಜಸ್ ರೋಡಿಗೆ ಬಂದಿದ್ದಾವೆ ಸರ್, ರೋಡಿಗೆ ಬಂದಿದ್ದೇವೆ. ಮೆಡಿಕಲ್ ಕಾಲೇಜಸ್ ಆಗಿರ್ಬೋದು, ಇಂಜಿನಿಯರ್ ಕಾಲೇಜ್ ಆಗಿರ್ಬೋದು, ಅವೆಲ್ಲ ಎಜುಕೇಷನ್ ನಮ್ಮ ರೋಡಲ್ಲಿ ಬಂದಿದೆ. ಬಟ್ ನಮ್ಮ ಅಗ್ರಿಕಲ್ಚರ್ ರೋಡಲ್ಲಿ ಬರಬಾರ್ದು ಅಂತ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ ಸರ್. ಇದು ಆಗ್ಬೇಕು ಸರ್. ಆಮೇಲೆ ಸಿದ್ದರಾಮಯ್ಯ ಇದು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ಎಲ್ಲ ಆಫೀಷಿಯಲ್ಸ್ ಏನಿದಾರಲ್ಲ ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು ಸರ್. ಆಮೇಲೆ ನಮ್ದು ಬೇಡಿಕೆಗಳು 6 ಬೇಡಿಕೆಗಳಿದಾವೆ ಸರ್. ಒಂದು AO ಎಕ್ಸಾಮ್ಗಳಲ್ಲಿ ಯಾವುದೇ ರೀತಿ ರೈಟೆಕ್ ಮತ್ತು BE ಬಯೋಟೆಕ್ನಾಲಜಿ ಅವ್ರನ್ನ ಇನ್ಕ್ಲೂಡ್ ಮಾಡಬಾರ್ದು. ಯಾಕಂದ್ರೆ ಇದು ಪ್ಯೂರ್ ವೈಲೇಷನ್ ಆಫ್ ರೂಲ್ಸ್. ಯಾವುದು ಸುಪ್ರೀಂ ಕೋರ್ಟ್ ರೂಲ್ಸ್ ವೈಲೇಷನ್ ಆಗಿದೆ, ಬಟ್ C&R ರೂಲ್ಸ್ ವೈಲೇಷನ್ ಆಗಿದೆ. ಸೆಕೆಂಡ್ ಒಂದು ದೇಸಿ ಪ್ರೋಗ್ರಾಮ್ ಅಂತ ಸರ್, ಇದು 1 ವರ್ಷದಲ್ಲಿ 10th ಮತ್ತು 12th ಪಾಸ್ಡ್ ಯಾರ್ಯಾರಿಗೂ ರೋಡಲ್ಲಿ ಹೋಗೋರಿಗೆ ಕೊಡ್ತಾರೆ ಸರ್ ಇದು ಲೈಸೆನ್ಸ್ನ. ನೀವು ಸೀಡ್ ಮಾರಾಟ ಮಾಡ್ರಿ, ರೈತರಿಗೆ ರೆಕಮೆಂಡೇಶನ್ ಮಾಡ್ರಿ. ಮತ್ತೆ ನಾವೇನು ಮಾಡೋಣ? 150 ಕ್ರೆಡಿಟ್ 4 ವರ್ಷ ಓದ್ತೀವಿ, ನಾವೇನು ಮಾಡೋಣ ಸರ್? ಇದೊಂದು ಆಯ್ತಾ? ನೆಕ್ಸ್ಟ್ ಸ್ಪೋರ್ಟ್ಸ್ ಕೋಟಾ ತರಬೇಕು ಸರ್. ಡಿ ಕೆ ಶಿವಕುಮಾರ್ ಸರ್ ಹೇಳ್ತಾರೆ ಸ್ಪೋರ್ಟ್ಸ್ ಪರ್ಸನ್ಗೆ 2% ಏನು ರಿಸರ್ವೇಷನ್ ಕೊಡ್ಬೇಕಂತ. ಇನ್ನಾದ್ರೂ ಯಾಕೆ ಮಾಡ್ತಿಲ್ಲ ಇವರು? ಸ್ಪೋರ್ಟ್ಸ್ ಮಾಡಿದವ್ರು ಎಲ್ಲಿಗೆ ಹೋಗ್ಬೇಕು? 4ನೇದು ನೆಕ್ಸ್ಟ್ ಏನು ಅಂತಂದರೆ AO ಎಕ್ಸಾಮ್ 10 ಇರಲಿ, ಪೋಸ್ಟ್ 5 ಇರಲಿ, 100 ಇರಲಿ, 1000 ಇರಲಿ, ಪ್ರತಿ ವರ್ಷ ಕರಿಬೇಕು. ಯಾಕಂದರೆ ಎಷ್ಟೋ ಜನ ಓದೋರು ತಮ್ಮ ಏಜ್ ಬಾರ್ ಆಗ್ತಿದೆ ಸರ್, ಅವ್ರಿಗೂ ಬೇಕಲ್ಲ, ಅವ್ರಿಗೂ ಸೇವೆ ಮಾಡೋದು ಆಸೆ ಇರುತ್ತೆ. ಆಮೇಲೆ ಇವತ್ತು ನಮ್ಮ ರೈತ ಸಂಘದವರು ಎಲ್ಲರೂ ನಮ್ಮ ತಂದೆ ತಾಯಿಗಳು ಸರ್, ಇವತ್ತು ಅವ್ರು ಬಂದು ಕುಂತಿದ್ದಕ್ಕೆ ನಮ್ಗೆ ಇಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ನಮ್ಗೆ ಇದು ಪರ್ಮಿಷನ್ ಸಿಕ್ಕಿರಲಿಲ್ಲ ಸರ್. ನೀವು ಯೂನಿವರ್ಸಿಟಿ ಒಳಗಡೆ ಮಾಡ್ಕೊರಿ. ಎಷ್ಟು ದಿನ ಅಂತ ಮಾಡೋಣ ಸರ್ ಯೂನಿವರ್ಸಿಟಿ ಒಳಗಡೆ? ಅದಕ್ಕೆ ನಾವು ಇವತ್ತು ರೋಡಿಗೆ ಬಂದಿದ್ದೀವಿ. ನಿಮ್ಮೆಲ್ರಿಗೂ ಒಂದು ಏನು ಕೇಳ್ಕೊತಿದ್ದೆ ಅಂದರೆ ನಮ್ಗೆ ಬೇಗ ನ್ಯಾಯ ಕೊಡಿಸಿ ಸರ್. ಇದು ನನ್ನ ಭವಿಷ್ಯ ಅಲ್ಲ, ನಾಳೆ ಬರೋ ನಮ್ಮ ಜೂನಿಯರ್ಸ್ ಭವಿಷ್ಯ ಕೂಡ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ ಸರ್. ನನ್ನ ಹೆಸರು ಯುವರಾಜ್ ಅಂತೇಳಿ, ಲಾಸ್ಟ್ ಇಯರ್ ಗ್ರಾಜುಯೇಟ್ ಆಗಿದ್ದೀನಿ ಸರ್ ಇದೇ ಕಾಲೇಜಿಂದ.